ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಹೊಳ್ಳ ಪಾರ್ಲರ್ಗೆ ಹೋಗಿ ಕೂದಲನ್ನು ಕಟ್ ಮಾಡಿಸ್ಬೇಕ್ರಿ ನೀವು. ಅಷ್ಟೊಂದು ಉದ್ದ ದಪ್ಪ ಸಿಲ್ಕಿ ಶೈನಿ ಕೂದಲು ಬರ್ತಾವೆ. ಉದ್ದ ದಪ್ಪ ಸಿಲ್ಕಿ ಶೈನಿ ಕೂದಲು ಬೇಕು ನಮಗೆ ಅಂತಂತಂದ್ರೆ ನೀವು ಎಣ್ಣೆ ಹಚ್ಚದೇನೆ ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಿರಿ ಸಾಕು. ಯಾವ ಎಣ್ಣೆ ಹಚ್ಚೋದು ಬೇಡ, ಯಾವ ಶಾಂಪು ಚೇಂಜ್ ಮಾಡೋದು ಬೇಡ. ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿ ರೀ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಹೋಗಬಾರ್ದು. ಸೊ ನಾವಿಲ್ಲಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಸೂಪರಾಗಿರುವಂಥ ಒಂದು ಹೋಮ್ ರೆಮಿಡಿ ಮಾಡಿ ತೋರಿಸ್ಲಿಕ್ಕತ್ತೀನಿ. ಸೊ ಇಲ್ಲಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ₹0 ಖರ್ಚೊಳಗೆ ನಾನು ಇವತ್ತು ಸೂಪರಾಗಿರುವಂಥ ಒಂದು ಮನೆ ಮದ್ದನ್ನು ಮಾಡಿ ತೋರಿಸ್ಲಿಕ್ಕತ್ತೀನಿ. ಸೊ ನಡೀರಿ, ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ನಾನು ಇಲ್ಲಿ ಮೊದಲೇದಾಗಿ ಲವಂಗ ತೊಗೊಂಡಿನಿ. ಲವಂಗ ಪ್ರತಿಯೊಬ್ಬರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ, ಭಾಳ ಅವೈಲೇಬಲ್ ಇರ್ತಾವೆ. ಈ ಒಂದು ಹೋಮ್ ರೆಮಿಡಿಯಿಂದ ಬರೀ ನಿಮ್ಮ ಕೂದಲು ಉದುರೋದು ನಿಲ್ಲುದಲ್ದನ ನಿಮ್ಮ ತಲೆಯಲ್ಲಿ ಹೊಟ್ಟಾಗಿದ್ದರೆ ಅದನ್ನು ರಿಮೂವ್ ಮಾಡುತ್ತೀರಿ. ನಿಮ್ಮ ತಲೆಯಲ್ಲಿ ಬೋಳಾಗಿ ಪ್ಯಾಚಿ ಆಗಿದ್ದರೆ ಅಲ್ಲಿ ರಿಕವರ್ ಮಾಡುವಂಥ ಕೆಲಸ ಮಾಡುತ್ತೆ. ಅಂದರೆ ಹೇರ್ ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ನೀವು ಬಿಳಿ ಕೂದಲ ಆಗಿದ್ದರೆ ಅದನ್ನು ಡೈ ಹಾಕಿ ನಿಮ್ಮ ಕೂದಲನ್ನು ಕಪ್ಪು ಮಾಡುವಂಗೆ ಮಾಡುತ್ತಾ. ಆಮೇಲೆ ನಿಮ್ಮ ಕೂದಲಲ್ಲಿ ಯಾವುದೇ ಒಂದು ಹೊಳಪಿಲ್ಲ ಅಂದರೆ ಅಲ್ಲಿ ಶೈನಿಂಗನ್ನು ಆ್ಯಡ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ರೀ. ಸೊ ಇಷ್ಟೊಂದು ಸಖತ್ತಾಗಿರುತ್ತೆ. ಇಲ್ಲಿ ನಾನು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ತೊಗೋರಿ. ನಾನು ಇಲ್ಲಿ ಒಂದು 10ರಿಂದ 12 ಲವಂಗ ತೊಗೊಂಡಿನಿ. ನೀವು ಬೇಕಂದ್ರೆ ಕಡಿಮೆ ಬೇಕಾದರೂ ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು. ನಾನು ಅದನ್ನು ಕುಟ್ಟಿ ಹಾಕಿ ಸೈಡಿಗೆ ಇಟ್ಕೊಂಡಿನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಚಾಯ್ ಪುಡಿ. ಇದೇನಪ್ಪ ಚಾಯ್ ಪುಡಿ ತೋರ್ಸಕತ್ತಾರಂತೆ ಆಶ್ಚರ್ಯ ಆಗ್ಲಿಕ್ಕತ್ರಿ. ಚಾಯ್ ಪುಡಿಯೊಳಗೆ ಕೆಫೇನ್ ಅನ್ನೋ ಪದಾರ್ಥ ಇರೋದ್ರಿಂದ ಇದು ನಮ್ಮ ಕೂದಲದ ಬುಡಾನ ಗಟ್ಟಿಗೊಳಿಸುತ್ತೆ. ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡುತ್ತೆ, ಹೊಳಪು ತರುತ್ತೆ. ಆಮೇಲೆ ನಮ್ಮ ಕೂದಲಿಗೆ ಡೈ ಹಾಕೋತ್ರಿ. ನೀವು ಹೊರಗಡೆಯಿಂದ ಡೈ ಖರೀದಿ ಮಾಡಿಕೊಂಡು ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ. ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಎಲ್ಲನೂ ಇದ್ರೊಳಗೆ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಅಂತ ಹೇಳ್ಬೋದು ರೀ. ಎನರ್ಜಿ ಬೂಸ್ಟರ್ ಅಂತ ಹೇಳ್ತೇವಲ್ಲ ಆ ಥರ ಕೂದಲಕ್ಕೆ ಒಂಥರ ಬೂಸ್ಟರ್ ಇದ್ದಂಗೆ ರೀ. ಆಮೇಲೆ ಇದ್ರೊಳಗೆ ಹಾಕಿರುವಂಥ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಮೇನ್ ಬಂದುಬಿಟ್ಟು ಲವಂಗನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾರ್ದ್ರಿ ನೀವು. ಲವಂಗ ಜಲ್ದಿನ ನಮ್ಮ ಕೂದಲು ಉದುರೋದನ್ನು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಅದು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಐತ್ರಿ. ನಾವು ಇವಾಗ ಮೆಹಂದಿ ಎಲ್ಲ ಹಚ್ಚೋವಾಗ ಇದ್ರ ನೀರನ್ನು ಕುದಿಸ್ಕೊಂಡೆ ಮೆಹಂದಿಗೆ ಹಾಕೋತೀವಿ ರೀ. ಯಾವುದರ ನೀರು ಹೇಳ್ರಿ, ಲವಂಗ ಮತ್ತು ಚಾಪುಡಿ ಇವನ್ನೆಲ್ಲ ನೀರು, ಆಮೇಲೆ ಅದ್ರೊಳಗೆ ಇನ್ನೊಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತೀವಿ ನಾವು. ಎಲ್ಲನೂ ಕುದಿಸ್ಕೊಂಡು ನೀವು ಹಾಕಿದಾಗ ನಿಮ್ಮ ಮೆಹಂದಿ ಡಬಲ್ ಒಂದು ಬೆನಿಫಿಟ್ ಸಿಗುತ್ತೆ ರೀ. ಸೊ ಆಲ್ರೆಡಿ ನಾನು ಶೇರ್ ಮಾಡೀನಿ, ಹೋಗಿ ನೋಡಿರಿ. ಯಾರೆಲ್ಲ ಮೆಹಂದಿ ಯೂಸ್ ಮಾಡ್ತೀರಿ ಅವ್ರಿಗೆ ಜಲ್ದಿನ ಕಲರ್ ಬಿಡೋದಿಲ್ಲ ರೀ. ಅಷ್ಟೊಂದು ಒಳ್ಳೆಯ ಒಂದು ಮೆಹಂದಿ ಪ್ಯಾಕ್ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ ನಾನು. ಸೊ ಇಲ್ಲಿ ನಾನು ಚಾಪುಡಿನೂ ಸಹಿತ ಕುಟ್ಕೊಂಡು ಹಾಕೊಂಡಿನಿ. ಸ್ವಲ್ಪ ದೊಡ್ಡ ಹಳಕಿರ್ತಾವೆ ನೋಡ್ರಿ ಒಬ್ಬೊಬ್ಬರು ಮನೆಯೊಳಗೆ. ಸೊ ಅವ್ರು ಹಿಂಗೆ ಮಾಡಬಹುದು ನೀವು. ನಾನು ಅಷ್ಟು ನಾರ್ಮಲಾಗಿ ತೋರಿಸೀನಿ, ಯಾಕಂದರೆ ಇಲ್ಲಿ ದೊಡ್ಡ ಹಳಕ್ಕೆ ಇಲ್ಲರಿ. ನಮ್ಮದು ಚಾಪುಡಿ ಸಿಂಪಲ್ ಐತಿ, ಅಂದ್ರೆ ಸಣ್ಣದೈತಿ. ಬಟ್ ನಿಮ್ಮ ಕಡೆ ದೊಡ್ಡದಿದ್ದರೆ ಅದನ್ನು ಈ ಥರ ಕುಟ್ಕೊಂಡು ಹಾಕ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಇದನ್ನು ಕುಟ್ಟಿ ತೋರಿಸೀನಿ. ನಾನು ಏನೇನು ಕುಟ್ಕೊಂಡೇನಂತ ನೋಡಿದ್ರಿ ನೀವು, ಲವಂಗ ಮತ್ತು ಚಾಪುಡಿ. ಸೊ ಚಲೋತ್ನಂಗೆ ಕುಟ್ಕೊಂಡು ಒಂದು ಪಾತ್ರೆಗೆ 1 ಗ್ಲಾಸ್ ನೀರಿಗೆ ಇದನ್ನೆಲ್ಲ ಪೌಡರ್ ಏನು ಮಾಡಿದ್ದೀವಲ್ಲ ಹಾಕ್ಕೊಂಡು ಚಲೋತ್ನಂಗೆ ಕುದಿಸ್ಕೊಳ್ರಿ. ನೀವು ಎಷ್ಟು ಚಂದ ಕುದಿಸ್ಕೋಬೇಕಂತಂದ್ರೆ 1 ಗ್ಲಾಸ್ ನೀರು ಹಾಕಿದ್ರೆ ಅರ್ಧ ಗ್ಲಾಸ್ ನೀರು ಆಗ್ಬೇಕ್ರಿ, ಹಂಗೆ ಕುದಿಸ್ಕೊಳ್ರಿ. ಆಮೇಲೆ ನಾವು ಇಲ್ಲಿ ಕಾಶ್ಮೀರದಲ್ಲಿ ಇರೋದ್ರಿಂದ ಮೆಹಂದಿ ಎಲ್ಲ ಹಚ್ಚೋಕ್ಕಾಗಂಗಿಲ್ಲ ರೀ ಈ ಟೈಮ್ನಾಗ. ಇಲ್ಲಿ ಇಷ್ಟು ಥಂಡಿ ಐತ್ರಿ. ಕರ್ನಾಟಕದಾಗ ಅಷ್ಟು ಥಂಡಿ ಇರಬೇಕಂತಂದ್ರೆ ಇಲ್ಲಿ ಕಾಶ್ಮೀರದಾಗ ಎಷ್ಟು ಥಂಡಿ ಇರ್ಬೇಕು ಯೋಚನೆ ಮಾಡಿರಿ ನೀವು. ಸೊ ಮೆಹಂದಿ ಎಲ್ಲ ಹಚ್ಚೋಕ್ಕಾಗಂಗಿಲ್ಲ, ಆಮೇಲೆ ಡಾಯಿನೂ ತರೋಕ್ಕಾಗಂಗಿಲ್ಲ ರೀ. ಅಷ್ಟೊಂದು ಚಳಿ ಐತಿ ಹೊರಗಡೆ ಹೋಗಿ. ಹಾಗಾಗಿ ಮನೆಯೊಳಗೆ ನೀವು ಡಾಯ್ ಹಾಕುವಂಥ ಕೆಲಸ ಮಾಡ್ಬೋದು. ನ್ಯಾಚುರಲ್ ಡಾಯ್ ಅಂತ ಹೇಳ್ಬೋದು. ಆಮೇಲೆ ನೀವು ಎಣ್ಣೆ ಹಚ್ಚಕ್ಕಂತೂ ಮೊದಲು ಆಗಂಗಿಲ್ಲ ರೀ ಇಷ್ಟೊಂದು ಥಂಡಿ ಒಳಗೆ. ಆಮೇಲೆ ಏನಾದರೂ ಫಂಕ್ಷನ್ ಇದ್ದರೆ ಪಟ್ನ ಹೋಗಿ ಅಟೆಂಡ್ ಮಾಡೋಕ್ಕೂ ಆಗಂಗಿಲ್ಲ ಎಣ್ಣೆ ಹಚ್ಕೊಂಡು. ಸೊ ನೀವು ಇದನ್ನು ಹಚ್ಕೊಂಡು ಎಲ್ಲ ಫಂಕ್ಷನ್ ಅಟೆಂಡ್ ಮಾಡ್ಬೋದು. ಎಂಥ ಹೇರ್ ಸ್ಟೈಲ್ ಬೇಕಂತ ಹೇರ್ ಸ್ಟೈಲ್ ಮಾಡ್ಕೋಬೋದು. ಆಮೇಲೆ ಶಾಂಪೂನ ಹಚ್ಕೋಬೇಕಿದ್ರೆ ಹಾಕ್ಕೊಂಡು ಅನ್ನೋಂಗೆ ಇದನ್ನು ಹಚ್ಕೊಂಡ್ಮೇಲೆ ಶಾಂಪೂನೇ ಮಾಡ್ಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ ರೀ. ನೀವು ಎಲ್ಲ ಥರನೂ ಇದನ್ನು ಯೂಸ್ ಮಾಡ್ಬೋದು. ಆಫೀಸ್ಗೂ ಸಹಿತ ಹೋಗ್ಬೋದು. ಜಸ್ಟ್ ಒಂದು 5 ನಿಮಿಷನ ಆದ್ರೆ ನಿಮಗೆ ಕೂದಲೆಲ್ಲ ಒಣಗಿಬಿಡುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು. ಸೊ ನಾ ಎಲ್ಲ ಚಲೋತ್ನಂಗೆ ಕುದಿಸ್ಕೊಂಡು ಇದನ್ನು ಸೋಸ್ಗೊಳಿಕತ್ತೀನಿ. ಇದೇನಪ್ಪ 2 ಬಟ್ಲ ತೊಗೊಂಡಾರ, ಇಲ್ಲಿ 2ರಾಗ ಹಾಕ್ಕೊಳಕತ್ತಾರೆ, ಏನು ಮಾಡ್ಲಿಕ್ಕತ್ತಾರೆ ಇವ್ರು ಅಂತ ಯೋಚನೆ ಮಾಡ್ಲಿಕ್ಕತ್ತಾರೆ. ಅದಕ್ಕೆ ಹೇಳಿದೆ ಸ್ಕಿಪ್ ಮಾಡ್ದಂಗೆ ನೋಡಿರಿ ಅಂಥೇಳಿ. ನೀವು ಈ ಥರ ನಾ ಹೇಳ್ದಾಗ ಕೊಟ್ಟಂಗೆ ನೀವು ಇದನ್ನು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ. ನಾನಿಲ್ಲಿ ಫಸ್ಟ್ನೇದು ದೊಡ್ಡ ಬಟ್ಟಲ್ದೊಳಗಿನ ತೋರಿಸ್ಲಿಕ್ಕತ್ತೀನಲ್ಲ, ಅದರೊಳಗೆ ನೀವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ನಾ ಇಲ್ಲಿ ವೈಟಮಿನ್ ಇ ಟ್ಯಾಬ್ಲೆಟ್ಸ್ EVR 400ದ್ದು ಇರುತ್ತೆ, 600ದ್ದು ಇರುತ್ತೆ. ನೀವು ಮೆಡಿಕಲ್ ಶಾಪ್ ಒಳಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಶಾಪ್ನಾಗೂ ಸಿಗುತ್ತೆ. ಜೊತೆಗೆ ಇದು
ಕಾಸ್ಮೆಟಿಕ್ಸ್ ಅಂಗಡಿ ಒಳಗೆ ಅಂದ್ರೆ ಲೇಡೀಸ್ ಕಾರ್ನರ್ ಅಂತ ಹೇಳ್ತೀವಲ್ಲ, ಸ್ಟೇಷ್ನರೀಸ್ ಅಲ್ಲಿನೂ ಸಹಿತ ಸಿಗ್ತಾವೆ. ನಾನು ಆಲ್ರೆಡಿ ನಾ ಹೇಳ್ತೀನಿ, ನೀವು ಅದನ್ನು ಲಕ್ಷ್ಯ ಕೊಟ್ಟು ಕೇಳಂಗಿಲ್ಲ. ಹೊಳ್ಳಮಳ ಮೆಸೇಜ್ ಮಾಡ್ತೀರಿ ಒಬ್ಬರೇ ಇಬ್ಬರೇ ಮೆಸೇಜ್ ಇರಂಗಿಲ್ಲ ರೀ, ಸಾವಿರಾರು ಗಟ್ಟಲೆ ಮೆಸೇಜ್ ಇರ್ತವೆ. ಎಲ್ಲದಕ್ಕೂ ನನಗೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ಲಕ್ಷ್ಯ ಕೊಟ್ಟು ಒಂದು ಸರಿ ನೋಡಿರಿ ಪ್ಲೀಸ್. ಮತ್ತೆ ಹೇಳಿಕತ್ತೇನೆ ಅಂತ ಬೇಜಾರು ಮಾಡ್ಕೋಬೇಡ್ರಿ, ಯಾಕಂದ್ರೆ ಎಲ್ಲದಕ್ಕೂ ಮೆಸೇಜ್ ರಿಪ್ಲೈ ಮಾಡ್ತಾ ಕುಂದ್ರಕ್ಕೆ ಆಗಂಗಿಲ್ಲ ರೀ. ಸೊ ಹಾಗಾಗಿ ಸಾವಿರಾರು ಗಟ್ಟಲೆ ಮೆಸೇಜ್ ಬಂದಿರ್ತವೆ. ನಾ ಯಾರಿಗಿಂತ ಮೆಸೇಜ್ ರಿಪ್ಲೈ ಮಾಡಲಿ, ನನಗೂ ಮಕ್ಕಳಿದಾವೆ 2, ಎಲ್ಲನೂ ನೋಡ್ಕೊಂಡು ಹೋಗ್ಬೇಕು ರೀ. ಸೊ ಹಾಗಾಗಿ ಇಲ್ಲಿ ನಾನು ಚಲೋತ್ನಂಗೆ 2 ಟ್ಯಾಬ್ಲೆಟ್ಸ್ ಹಾಕ್ಕೊಂಡೀನಿ. ಇದನ್ನು ನೀವು ಟ್ಯಾಬ್ಲೆಟ್ಸ್ ತೊಗೊಂಬರಿ, ಅಂದರೆ ಇದ್ರ ಕ್ಯಾಪ್ಸೂಲ್ ತೊಗೊಂಬರಿ, ನಿಮಗೆ ಭಾಳ ಕಡಿಮೆ ಬೆಲೆ ಒಳಗೆ ಸಿಗ್ತೈತಿ. ನೀವು ಇದ್ರ ಆಯಿಲ್ ತೊಗೊಂಬರಕ್ಕೆ ಹೋದ್ರೆ ಭಾಳ ತುಟ್ಟಿ ಇರ್ತಾವೆ ರೀ. ನಿಮ್ಮಂಥ ಮಧ್ಯಮ ವರ್ಗದವರಿಗೆ ಇಷ್ಟೆಲ್ಲ ಖರೀದಿ ಮಾಡೋಕೆ ಆಗಂಗಿಲ್ಲ ರೀ. ಸೊ ಹಾಗಾಗಿ ನಾ ಇಲ್ಲಿ ಕ್ಯಾಪ್ಸೂಲ್ ತೊಗೊಂಡೀನಿ. ಅದನ್ನು ಇದ್ರೊಳಗೆ 1-2 ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡೀನಿ. ಈ ಕ್ಯಾಪ್ಸೂಲ್ ನಮ್ಮ ಕೂದಲನ್ನು ಇಷ್ಟು ಶೈನಿಂಗ್ ಮಾಡುತ್ತೆ, ಆಮೇಲೆ ಉದುರೋದು ಜಲ್ದಿ ನಿಲ್ಲಿಸುತ್ತೆ. ಈ ಒಂದು ಚಳಿಗಾಲದೊಳಗೆ ನಿಮ್ಮ ತಲೆಯೊಳಗೆ ಹೊಟ್ಟಾಗೋದನ್ನು ತಡೆ ಹಿಡಿಯುತ್ತೆ ರೀ. ಈ ಲವಂಗ ಅದು ಏನು ಮಾಡುತ್ತಂದ್ರೆ ನಮ್ಮ ಒಂದು ಹೇರ್ ಫಾಲಿಕ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಹೆಲ್ದಿಯಾಗಿಡ್ತಪ್ಪ ಅಂತಂತಂದ್ರೆ ನಮ್ಮ ಕೂಲ್ ಆಟೋಮೆಟಿಕ್ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಹುಲ್ಲು ಬೆಳೆದಂಗೆ ಆಗುತ್ತೆ. ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿ. ಸ್ಕಿಪ್ ಮಾಡ್ದಂಗೆ ಇದನ್ನು ಯೂಸ್ ಮಾಡ್ಕೊಳ್ರಿ. ವಾರದಾಗ ಒಂದು 3-4 ಸರಿ ನೀವು ಯೂಸ್ ಮಾಡ್ಬೋದು, ಇಲ್ಲ ಡೈಲಿ ಯೂಸ್ ಮಾಡ್ಬೋದು. ಅಲ್ಲಿ ಬೇಕಾದರೆ ಈ ದೊಡ್ಡ ಬಟ್ಟಲೊಳಗಿಂದ ನೀವು ಸ್ಪ್ರೇ ಮಾಡ್ಕೊಂಡು ಚಲೋ ಹೊತ್ನಾಗ ಮಸಾಜ್ ಮಾಡ್ಕೊಳ್ರಿ. ಮಸಾಜ್ ಮಾಡಿ ಬಿಟ್ಬಿಡ್ರಿ, ನಡೀತದೆ. ಸೊ ಇನ್ನೊಂದು ಡಬ್ಬಿ ಒಳಗೆ ನಾನು ಇಲ್ಲಿ ತೋರಿಸಿನಲ್ಲ, ಅದ್ರೊಳಗೆ ಶಾಂಪೂ ಹಾಕ್ಕೊಂಡು ನೀವು ಸ್ನಾನ ಮಾಡುವಾಗ ನೀವು ಯೂಸ್ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ. ಜೈ ಹಿಂದ್.